ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಪಾಪಕರ್ಮಗಳನ್ನು ಮಾಡತಕ್ಕಂಥವನು ನರಾಧಮನಾಗಿರ್ತಾನೆ, ಅವನನ್ನು ನಾನು ಯಾವಾಗಲೂ ಅಸುರಿ ಜನ್ಮಕ್ಕೆ ಹಾಕ್ತಾ ಇರ್ತೀನಿ ಅಂತ ಹೇಳಿ, ಪ್ರತಿ ಜನ್ಮದಲ್ಲಿಯೂ ಕೂಡ ಈ ಅಸುರಿ ಯೋನಿಯನ್ನೇ ಹೊಂದಿದಂಥ ಮೂಢರು ನನ್ನನ್ನು ನೆನೆಯದೆ ಸ್ಮರಣೆ ಮಾಡದೆ ಮತ್ತಷ್ಟು ಕೀಳಾದ ಜನ್ಮವನ್ನು ಪಡಿತಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ. ಮತ್ತೆ ಮುಂದುವರೆದು 21-22ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಹೇಳಿದ ಭಗವಂತ. ಅಂದರೆ ಕಾಮ, ಕ್ರೋಧ ಮತ್ತು ಲೋಭ ಇವುಗಳ ಬಗ್ಗೆ ಈ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾನೆ. ಈ ಮೂರು ಗುಣಗಳು ಇವು ನರಕದ ದ್ವಾರಗಳಿವು. ಕಾಮ, ಕ್ರೋಧ ಮತ್ತು ಲೋಭ ಈ ಮೂರು ನರಕದ ದ್ವಾರಗಳು. ಇವು ನಮ್ಮ ಆತ್ಮನಾಶಕ್ಕೆ ಕಾರಣ ಆಗ್ತವೆ. ಆತ್ಮನಾಶ ಆಗೋದು ಅಂತಂದರೆ ಮನುಷ್ಯನ ಎಲ್ಲವೂ ನಾಶವಾದಂತೇನೆ. ನಮ್ಮೊಳಗಿನ ಆತ್ಮ ಶುದ್ಧ ಚೈತನ್ಯವೇ ನಾಶ ಆಯಿತು ಅಂದರೆ ನಾವು ನಾಶ ಆದಂಗೆ. ಆದ್ದರಿಂದ ಈ ಮೂರನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾನೆ. ಕಾಮ, ಕ್ರೋಧ, ಲೋಭ ಅರಿಷಡ್ ವರ್ಗಗಳಲ್ಲಿ ಮೂರನ್ನು ಮುಖ್ಯವಾಗಿ ಗುರುತಿಸ್ತಾ ಇದ್ದಾನೆ ಭಗವಂತ. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಮೋಹ. ಆ ಮದ, ಮತ್ಸರ, ಮೋಹ ಅಂತಕ್ಕಂಥವಕ್ಕಿಂತ ಪ್ರಬಲವಾಗಿ ಮನುಷ್ಯನನ್ನು ನಾಶದ ಕಡೆಗೆ ಒಯ್ತಕ್ಕಂಥವು ಈ ಮೂರು: ಕಾಮ, ಕ್ರೋಧ ಮತ್ತು ಲೋಭ. ಇವು ಒಂದಕ್ಕೊಂದು ಕನೆಕ್ಷನ್ ಇರ್ತಕ್ಕಂಥವು. ಕಾಮದಿಂದ ಕ್ರೋಧ ಉಂಟಾಗುತ್ತೆ, ತನ್ಮೂಲಕ ಲೋಭವೂ ಬರುತ್ತೆ. ಇವೆಲ್ಲ ಒಂದರ ಹಿಂದೆ ಒಂದು ಬರುವಂಥವು. ಇವು ಅತ್ಯಂತ ಹೀನವಾದಂಥ ವಾತಾವರಣಕ್ಕೆ ನಮ್ಮನ್ನು ಒಯ್ತವೆ. ಇದರಿಂದ ಕೊನೆಗೆ ಏನಾಗುತ್ತೆ ಅಂದರೆ ನಮಗೆ ನರಕವೇ ದೊರೆಯೋದು. ಆತ್ಮನಾಶಕ್ಕೆ ದಾರಿ ತೋರುವಂಥ ಈ ಮೂರು ಗುಣಗಳನ್ನು ನಾವು ಬಿಡಬೇಕು ಅಂತ ಬೋಧಿಸಿದ್ದಾನೆ ಭಗವಂತ. ಮತ್ತೆ ಮುಂದುವರೆದು, ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚಾರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂಗತಿಂ ಅಂತ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ನರಕದ್ವಾರಗಳಾದಂಥ ಈ ಮೂರನ್ನು ತ್ಯಜಿಸಿದ ಮನುಷ್ಯ ತನ್ನ ಶ್ರೇಯಸ್ಸನ್ನು ಪಡ್ಕೊಳ್ತಾನೆ, ತನ್ಮೂಲಕ ಮೋಕ್ಷವನ್ನು ಕೂಡ ಪಡೆಯುತ್ತಾನೆ ಅಂತ ಹೇಳ್ತಾ ಇದ್ದಾನೆ. ಈ ಮೂರು ನರಕದ್ವಾರಗಳೇನಿವೆ ಇವು ಇನ್ನೂ ಅನೇಕ ದುರ್ಗುಣಗಳನ್ನು ನಮಗೆ ತಂದು ಹಾಕ್ತವೆ. ಈ ಮೂರಿದ್ದರೆ ಸಾಕು, ಇನ್ನೂ ನಾನಾ ರೀತಿಯ ದುರ್ಗುಣಗಳು ನಮ್ಮನ್ನು ಬಂದು ಆಶ್ರಯಿಸ್ಕೊಳ್ತವೆ ನಮ್ಮಲ್ಲಿ. ಈ ನರಕದ್ವಾರಗಳನ್ನು ನಿಗ್ರಹಿಸಿದರೆ ಆಗ ಎಲ್ಲವೂ ನಾಶವಾಗ್ತವೆ. ಈ ಮೂರನ್ನು ನಾಶಪಡಿಸಿದರೆ ಎಲ್ಲ ಹೋಗ್ತವೆ. ಒಂದು ಮರದ ಕೊಂಬೆಯನ್ನು ಕತ್ತರಿಸಿದರೆ ಒಂದೇ ದಿನದಲ್ಲಿ ಅದರ ಎಲೆಗಳು ಎಲ್ಲ ಬಾಡಿ ಹೋಗ್ತವಲ್ಲ, ಹಾಗೆ ಆ ಎಲೆಗಳಿಗೆ ನಾವೇನು ಬಾಡಿ ಹೋಗೋಕ್ಕೇನು ಮಾಡಬೇಕಾಗಿಲ್ಲ. ಕೊಂಬೆ ಕಡಿದ್ರೆ ಒಂದು ದಿನದಲ್ಲಿ ಇನ್ನು ಎಲೆಗಳೆಲ್ಲ ಬಾಡಿ ಹೋಗ್ತವೆ. ಹಾಗೆ ಈ ಮೂರು ಗುಣಗಳನ್ನು ನಾಶಪಡಿಸಿದರೆ ಬೇರೆ ದುರ್ಗುಣಗಳು ಕೂಡ ನಾಶ ಆಗ್ತವೆ. ದೈವಿ ಪ್ರವೃತ್ತಿಯನ್ನು ರೂಢಿಸಿಕೊಳ್ಳೋದ್ರಿಂದ ಈ ಅಸುರಿ ಗುಣಗಳನ್ನು ದೂರ ಮಾಡಬಹುದು. ತನ್ಮೂಲಕ ಶ್ರೇಯಸ್ಸನ್ನು ಪಡೆದು ಕೊನೆಗೆ ಮೋಕ್ಷಕ್ಕೆ ನಮಗೆ ದಾರಿ ಸಿಗುತ್ತೆ. ಮೋಕ್ಷ ದೊರೆಯೋದು ಯಾವಾಗ ಅಂದರೆ ಈ ಮೂರು ದುರ್ಗುಣಗಳನ್ನು ಬಿಟ್ಟಾಗ. ಅದು ಹೇಗೆ ಬಿಡೋದು? ಭಗವಂತನ ಸ್ಮರಣೆಯಿಂದ. ದೈವಿ ಪ್ರವೃತ್ತಿಯನ್ನು ಯಾವಾಗ ನಾವು ಬೆಳೆಸ್ಕೊಳ್ತೀವಿ ಆವಾಗ ಈ ಅಸುರಿ ಪ್ರವೃತ್ತಿ ಹೋಗುತ್ತೆ. ಇವೇ ಅಸುರಿ ಪ್ರವೃತ್ತಿಗೆ ಕಾರಣ ಆಗುವಂಥ ಇವು ಮೂರು ಗುಣಗಳು. ದೈವಿ ಪ್ರವೃತ್ತಿಯನ್ನು ನಾವು ರೂಢಿಸ್ಕೊಂಡಾಗ ಅಸುರಿ ಪ್ರವೃತ್ತಿ ತಾನಾಗಿ ಬಿಟ್ಟು ಹೋಗ್ತಾ ಬರುತ್ತೆ. ತನ್ಮೂಲಕ ಶ್ರೇಯಸ್ಸನ್ನು
ಕೊನೆಗೆ ಅಂತಿಮವಾಗಿ ಮೋಕ್ಷವನ್ನು ಪಡೆಯಬಹುದು ಅಂಥೇಳಿ ಭಗವಂತ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.